ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಯಂಗರ್ ಜನರೇಷನ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋದು ಹೆಚ್ಚಾಗ್ತಾ ಇದೆ. ಅಕಾರ್ಡಿಂಗ್ ಟು 2023 ಸರ್ವೆ, ಈ ಒಂದು ಸರ್ವೆಯನ್ನ ನೋಡೋದಾದ್ರೆ ಈಗಾಗಲೇ 10 ಕ್ರೋರ್ ಇಂಡಿಯನ್ಸ್ ಅಲ್ಲಿ ಡಯಾಬಿಟಿಸ್ ಇದೆ. ಇನ್ನು ಹೆಚ್ಚಿನ ಜನರಲ್ಲಿ ಡಯಾಬಿಟಿಸ್ ಕಾಣಿಸ್ಕೊತಾ ಇದೆ, ಪ್ರೀ ಡಯಾಬಿಟಿಕ್ ಆಗಿರ್ತಾರೆ. ಯಾಕೆ ದಿನೇ ದಿನೇ ಡಯಾಬಿಟಿಸ್ ಅನ್ನೋದು ಹೆಚ್ಚಾಗ್ತಾ ಇದೆ? ತಡೆಗಟ್ಟೋಕೆ ಸಾಧ್ಯನೇ ಇಲ್ವಾ? ಇನ್ನು ಯಂಗರ್ ಜನರೇಷನ್ ಅವರೇ ಈ ಡಯಾಬಿಟಿಸ್ಗೆ ತುತ್ತಾಗ್ತಾ ಇದ್ದಾರೆ ಅಂತಂದಾಗ ಯಾವ ರೀತಿಯ ಒಂದಷ್ಟು ಪ್ರಿಕಾಷನರಿ ಮೆಷರ್ಸ್ ಅನ್ನ ತಗೋಬೇಕಾಗತ್ತೆ? ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದನ್ನೆಲ್ಲ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ಸ್ ಇದ್ದಾರೆ. ವೆಲ್ಕಮ್ ಮಾಡ್ತಾ ಹೋಗೋಣ. ಮೊದಲಿಗೆ ಡಾಕ್ಟರ್ ಮಾನಸ ಎಂಜಿ, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್, ರಾಷ್ಟ್ರೋತ್ತನ ಹಾಸ್ಪಿಟಲ್, RR ನಗರ್, ಬೆಂಗಳೂರಿನಿಂದ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಡಾಕ್ಟರ್ ಗಾನವಿ ವೈಪಿ, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್, ರಾಮಯ್ಯ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬೆಂಗಳೂರಿನಿಂದ. ಡಾಕ್ಟರ್ ನಮಸ್ತೆ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್ ಅನುಷಾ ಎಂಜಿ, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್, ಫೋರ್ಟಿಸ್ ಹಾಸ್ಪಿಟಲ್, ಬನ್ನೇರ್ಘಟ್ಟ ರೋಡ್, ಹಾಗೂ VSH ಹಾಸ್ಪಿಟಲ್, ಬೆಂಗಳೂರಿನಿಂದ. ಡಾಕ್ಟರ್ ನಮಸ್ತೆ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಡಾಕ್ಟರ್ ಅನುಷಾ ಅವರೇ, ಯಂಗರ್ ಜನರೇಷನ್ ಅವರು, ಯಂಗ್ ಇಂಡಿಯನ್ಸ್ ಅಂದ್ರೆ 25 to 35 ನ ಏಜ್ ನವರು ಈ ಡಯಾಬಿಟಿಸ್ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು ಅಂಡ್ ಭಯ ಇರಬೇಕು ಅವರಲ್ಲಿ ಅಂತ ಹೇಳಲಾಗ್ತಾ ಇದೆ. ಯಾಕೆ ಡಾಕ್ಟರ್? ಮೊದಲು ಡಯಾಬಿಟಿಸ್ 45-50 ವರ್ಷದ ಮೇಲೆ ಬರ್ತಾ ಇತ್ತು. ಆದರೆ ಇವಾಗ ಡಯಾಬಿಟಿಸು ಯಂಗರ್ ಜನ್ರೇಷನಲ್ಲಿ ಅಂದರೆ 20ರಲ್ಲಿ 30ರಲ್ಲಿ ಬರ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಲೈಫ್ ಸ್ಟೈಲ್. ಇವಾಗ ಜಂಕ್ ಫುಡ್ ತಿನ್ನೋದಾಗಲಿ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಜಾಸ್ತಿ ಯೂಸ್ ಮಾಡೋದಾಗಲಿ, ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಜಾಸ್ತಿ ಮೂವ್ಮೆಂಟ್ ಇಲ್ಲ, ಕೂತಲ್ಲೇ ಕೂತಿರೋದಾಗಲಿ, ಜೊತೆಗೆ ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ಯಾವಾಗ ಬೇಕು ಹಾಗೆ ಊಟ ಮಾಡ್ತಾರೆ. ಇದೆಲ್ಲ ಮಾಡಿರೋದ್ರಿಂದ, ಈ ರೀತಿ ಎಲ್ಲ ಚೇಂಜಸ್ ಆಗಿರೋದ್ರಿಂದ ಡಯಾಬಿಟಿಸ್ ಬೇಗ ಬರ್ತಾ ಇದೆ. ಸೊ ಡಯಾಬಿಟಿಸ್ ಬೇಗ ಬರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಡಯಾಬಿಟಿಸ್ ಬೇಗ ಬಂದರೆ ನೀವು ತುಂಬ ವರ್ಷ ನಿಮ್ಮ ಜೊತೆ ಡಯಾಬಿಟಿಸ್ ಇರುತ್ತೆ. ಇವಾಗ 20ರಲ್ಲಿ ಡಯಾಬಿಟಿಸ್ ಬಂತು ಅಂತ ಹೇಳಿದ್ರೆ ನಿಮಗೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸಲ್ಲೂ 40ಸಲ್ಲಿ ಬಂದ್ಬಿಡುತ್ತೆ. ಅಂದರೆ ನಿಮ್ಮ ಕಣ್ಣಿಗೆ ಎಫೆಕ್ಟ್ ಆಗ್ಬೋದು, ನಿಮ್ಮ ಕಿಡ್ನಿ ಎಫೆಕ್ಟ್ ಆಗ್ಬೋದು, ನಿಮ್ಮ ನ್ಯೂರೋಪತಿ ಅಂತಾರೆ, ಕಾಲೆಲ್ಲ ಉರಿ ಎಲ್ಲ ಶುರು ಆಗ್ಬೋದು, ಕಾಲು ಕೂಡ ಕಳ್ಕೊಳ್ಬೋದು ಕೂಡ, ಜೊತೆಗೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅದೆಲ್ಲ ಬೇಗ ಬರ್ಬೋದು. ಅದಕ್ಕೋಸ್ಕರ ಯಂಗರ್ ಜನ್ರೇಷನ್ನು ಕೇರ್ಫುಲ್ ಆಗಿರಬೇಕು. ಈಗಿಂದಲೇ ಲೈಫ್ ಸ್ಟೈಲಲ್ಲಿ ಅಥವಾ ನಿದ್ದೆ, ಊಟ ಟೈಮ್ ಟು ಟೈಮ್ ಮಾಡಬೇಕು, ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು, ಡಯಟ್ ಮೇಲೆ, ಎಕ್ಸರ್ಸೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಡಾಕ್ಟರ್ ಗಾನವಿ ಅವರೇ, ಈಗ ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಸ್ ಆಗೋದೇ ಓಲ್ಡರ್ ಪೀಪಲ್ ಅಲ್ಲಿ ಅಂತ ಹೇಳಲಾಗ್ತದೆ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಆಕ್ಚುಲಿ ತಪ್ಪು ಕಲ್ಪನೆ. ಡಯಾಬಿಟೀಸ್ ಬರೀ ವಯಸ್ಸಾದವರಲ್ಲಿ ಬರುತ್ತೆ ಅಥವಾ ಮಧ್ಯಮ ವಯಸ್ಸಲ್ಲಿ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಈಗ ಆಕ್ಚುಲಿ ಡಾಕ್ಟರ್ ಅನುಷಾ ಹೇಳ್ದಂಗೆನೆ ಚಿಕ್ಕ ವಯಸ್ಸಲ್ಲೇ ಕೂಡ ಡಯಾಬಿಟೀಸ್ ಬರ್ತಾ ಇದೆ. ಇನ್ಫ್ಯಾಕ್ಟ್ ಅಡಾಲಸೆಂಟ್ ಅಂಡ್ ಟೀನ್ಸ್ ಅಂತ ನಾವು ಹೇಳ್ತೀವಲ್ಲ, ಕಿಶೋರರಲ್ಲಿ ಕೂಡ ಡಯಾಬಿಟೀಸ್ ಕೂಡ ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಕಾರಣಗಳು ಡಾಕ್ಟರ್ ಅನುಷಾ ಅವ್ರು ಹೇಳಿದ್ದಾರೆ ಆಲ್ರೆಡಿ. ಕೂತಲ್ಲೇ ಕೂತಿರೋಂಥ ಕೆಲಸಗಳು, ನಿದ್ದೆ ಸರಿಗ್ ಮಾಡದೇ ಇರೋಂಥದ್ದು, ಸ್ಟ್ರೆಸ್ಸು, ಅಲಾಂಗ್ ವಿತ್ ಲೈಫ್ ಸ್ಟೈಲ್, ಲೈಕ್ ನಮ್ದು ಡಯಟ್ ಆಗಲಿ, ಪ್ರೋಸೆಸ್ ಫುಡ್ ಜಾಸ್ತಿ ತಗೊಳ್ಳೋದು. ಸೊ ಇವೆಲ್ಲದೂ ಕೂಡ ಕಾರಣ ಆಗುತ್ತೆ ಡಯಾಬಿಟೀಸ್ ಚಿಕ್ಕ ವಯಸ್ಸಲ್ಲೇ ಬರೋದಕ್ಕೆ. ಇನ್ಫ್ಯಾಕ್ಟ್ ಸರ್ವೇಸ್ ಪ್ರಕಾರ ಕೂಡ ಇವಾಗ ಹೊಸದಾಗಿ ಡಯಾಬಿಟೀಸ್ ಡಯಾಗ್ನೋಸ್ ಆದವರಿಗೆ, ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ 5 ಪೀಪಲ್ ಆ ಥರ ತಗೊಂಡ್ರೆ ಒಬ್ರು ಅದರಲ್ಲಿ 35 ವರ್ಷದವರು ಇರ್ತಾರೆ. ಪ್ಲಸ್ ಅಲಾಂಗ್ ವಿತ್ ದಟ್ ಇವಾಗ ಏನಾಗ್ತಾ ಇದೆ ಅಂತ ಅಂದ್ರೆ, ನಮ್ಮ ಜೀನ್ಸ್ ಕೂಡ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಇರೋದ್ರಿಂದ, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ, ಎಸ್ಪೆಷಲಿ ಇಂಡಿಯನ್ಸ್ ಅಲ್ಲೇ ವಿ ಆರ್ ಸ್ಲೈಟ್ಲಿ ಅಟ್ ಅ ಹೈಯರ್ ರಿಸ್ಕ್ ಆಫ್ ಡೆವಲಪಿಂಗ್ ಡಯಾಬಿಟೀಸ್ ಅಟ್ ಎ ಯಂಗರ್ ಏಜ್. ಇನ್ಫ್ಯಾಕ್ಟ್ ಕೊಕೇಶಿಯನ್ಸ್ ಅಥವಾ ವೆಸ್ಟರ್ನರ್ಸ್ ಅಂದ್ರೆ ಬೇರೆ ಕಂಟ್ರೀಸ್ ಅಲ್ಲಿ ಇರೋರಿಗೆ ಕಂಪೇರ್ ಮಾಡ್ಕೊಂಡ್ರೆ ಡಯಾಬಿಟೀಸ್ ಇನ್ಫ್ಯಾಕ್ಟ್ 10 years earlier ಆಗ್ತಾ ಇದೆ ಇಂಡಿಯನ್ಸ್ ಅಲ್ಲಿ. 25 years ಅಷ್ಟೊತ್ತಿಗೆನೆ ನಮ್ದು ಸ್ಕ್ರೀನಿಂಗ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಎಸ್ ಡಾಕ್ಟರ್. ಇನ್ನು ಡಾಕ್ಟರ್ ಮಾನಸ ಅವರೇ, ಈಗ ಈ 25 ವರ್ಷದಿಂದಲೇ ಡಯಾಬಿಟಿಸ್ ಆಗೋ ಚಾನ್ಸಸ್ ಹೆಚ್ಚಾಗಿದೆ ಅಂತಂದಾಗ ಜನರಲ್ಲಿ ಭಯ ಕೂಡ ಶುರುವಾಗತ್ತೆ. ಸೊ ಹೀಗಿರ್ಬೇಕಾದ್ರೆ ಭಯ ಹೋಗ್ಲಾಡಿಸ್ಬೇಕು ಅಂತಂದ್ರೆ ವಿ ಶುಡ್ ವಾಚ್ ಔಟ್ ಫಾರ್ ವಾರ್ನಿಂಗ್ ಸೈನ್ಸ್. ವಾರ್ನಿಂಗ್ ಸೈನ್ಸ್ ಏನಿರುತ್ತೆ ಡಾಕ್ಟರ್? ದಟ್ಸ್ ಅ ವೆರಿ ರೆಲೆವೆಂಟ್ ಕ್ವೆಶ್ಚನ್. ಸೊ ಡಯಾಬಿಟಿಸ್ ಏನಂದ್ರೆ ಆಕ್ಚುಲಿ ಇಟ್ ಇಸ್ ಅ ಸೈಲೆಂಟ್ ಡಿಸೀಸ್. ಸೊ ಪ್ರಿಡಾಮಿನೆಂಟ್ಲಿ ನೀವು ಯೋಚನೆ ಮಾಡಿದ್ರೆ ಅದು ಸಿಂಪ್ಟಮ್ಯಾಟಿಕ್, ಏನು ಸಿಂಪ್ಟಮ್ಸ್ ಬಂದಿರಲ್ಲ. ಏನು ಹೆಲ್ತ್ ಚೆಕ್ಸ್ ಅಂತ ಮಾಡಿರ್ತಾರೆ, ಇಲ್ಲ ವರ್ಕ್ ಪ್ಲೇಸ್ ಅಲ್ಲಿ ಹೆಲ್ತ್ ಚೆಕ್ ಮಾಡಿರ್ತಾರೆ. ಸೊ ಇನ್ಸಿಡೆಂಟ್ ಆಗಿ ಶುಗರ್ ಇದೆ ಅನ್ನೋದು ಗೊತ್ತಾಗಿರುತ್ತೆ. ಇಲ್ಲ ಅಂತಂದ್ರೆ ಹೆಂಗಸರಲ್ಲಿ ಮೇನ್ಲಿ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಪರೀಕ್ಷೆ ಮಾಡುವಾಗ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇದು ಮೋಸ್ಟ್ಲಿ ಸಿಂಪ್ಟಮ್ಯಾಟಿಕ್. ಬಟ್ ಎಲ್ಲರಿಗೂ ಆ ಥರ ಅಲ್ಲ, ಕೆಲವೊಂದು ಲಕ್ಷಣಗಳಿದೆ, ಅದು ಗೊತ್ತಾದ್ರೆ ಬೇಗ ಡಯಾಗ್ನೋಸಿಸ್ ಆಗ್ಬೋದು. ಸೊ ಅಂತ ಲಕ್ಷಣಗಳು ಯಾವ್ದ್ಯಾವ್ದು ಅಂತಂದ್ರೆ, ತುಂಬಾ ಬಾಯಾರಿಕೆ ಆಗೋದು, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ, ರಾತ್ರಿ ಮಲಗಿದವರು ಎದ್ಬಿಟ್ಟು ನೀರು ಕುಡಿಬೇಕಾಗತ್ತೆ,
ಮತ್ತೆ ತುಂಬಾ ಮೂತ್ರಕ್ಕೆ ಹೋಗ್ಬೇಕಾಗತ್ತೆ, ರಾತ್ರಿ 3-4 ಬಾರಿ ಎದ್ಬಿಟ್ಟು ಹೋಗ್ಬೇಕಾಗತ್ತೆ. ಆಮೇಲೆ ಚೆನ್ನಾಗಿ ತಿಂತಾ ಇರ್ತಾರೆ, ಬಂದು ಹೇಳ್ತಾರೆ ಮೇಡಮ್ ನಾನು ಚೆನ್ನಾಗಿ ತಿಂತಾ ಇದ್ದೀನಿ ಆದ್ರೂ ತೂಕ ಜಾಸ್ತಿ ಆಗ್ತಾ ಇಲ್ಲ, ಇಲ್ಲ ಇನ್ಫ್ಯಾಕ್ಟ್ ಕಮ್ಮಿ ಆಗ್ತಾ ಇದೆ, ಏನು ಮಾಡ್ತಾ ಇಲ್ಲ ಆದ್ರೂ ತೂಕ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಚೆನ್ನಾಗಿ ಕಾಣ್ತಾ ಇತ್ತು 1 ತಿಂಗಳ ಹಿಂದೆ, ಇವಾಗ ಸ್ವಲ್ಪ ಬ್ಲರ್ ಆಗ್ತಾ ಇದೆ, ದೂರದ್ ಕಾಣ್ತಾ ಇಲ್ಲ, ಹತ್ರದ್ ಕಾಣ್ತಾ ಇಲ್ಲ. ಸೊ ಇದೆಲ್ಲ ಏನ್ ಹೇಳ್ಬೋದು ಅಂದ್ರೆ ಇದು ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ಬೋದು. ಡಾಕ್ಟರ್ ಅನುಷಾ ಅವರೇ, ಈಗ ಈ ರೀತಿ ಜಾಸ್ತಿ ಆಗ್ತಿದೆ, ಡಾಕ್ಟರ್ ಹೇಳ್ದಾಗೆ ಇಟ್ ಇಸ್ ಸಿಂಪ್ಟಮ್ಯಾಟಿಕ್, ಅಷ್ಟು ಬೇಗ ಸಿಂಪ್ಟಮ್ಸ್ ಕೂಡ ಗೊತ್ತಾಗಲ್ಲ ಅಂತಂದಾಗ ಇಟ್ಸ್ ಆಕ್ಚುಲಿ ಅ ಸ್ಟ್ರೆಸ್ಸಿಂಗ್ ಮ್ಯಾಟರ್. ಹೀಗಿರ್ಬೇಕಾದ್ರೆ ಪದೇ ಪದೇ ನಾವು ಟೆಸ್ಟ್ ಮಾಡಿಸ್ತಿರ್ಬೇಕು, ಅಥವಾ ಅಟ್ ಲೀಸ್ಟ್ ಇಂಥ ಇಂಟರ್ವಲ್ಸ್ ಅಲ್ಲಿ ನಾವು ಹೋಗಿ ವಿ ಶುಡ್ ಗೆಟ್ ಆ ಸೆಲ್ಫ್ ಟೆಸ್ಟೆಡ್ ಅಂತ ಇದ್ರೆ ಯಾವಾಗ ಮಾಡಿಸ್ಬೇಕಾಗತ್ತೆ ಡಾಕ್ಟರ್? ಇವಾಗ ಯಂಗರ್ ಜನರೇಷನಲ್ಲಿ ಡಯಾಬಿಟಿಸ್ ತುಂಬ ಕಾಮನ್ ಆಗಿರೋದ್ರಿಂದ 25 ಇಯರ್ಸ್ ಮೇಲೆ ಇದ್ದಾಗ ನಿಮ್ಮ ಚೆಕ್ ಮಾಡಿಸ್ಬೋದು. ಸೊ ಇಯರ್ಲಿ ಒನ್ಸ್ 1 to 3 ಇಯರ್ಸ್ ಒಂದ್ಸಲ ಚೆಕ್ ಮಾಡಿಸ್ಬಿಟ್ಟು ನೆಗೆಟಿವ್ ಬಂದರೆ ಒನ್ಸ್ ಇನ್ 3 ಇಯರ್ಸ್ ಮಾಡಿಸ್ಬೋದು. ಸೊ ಜೊತೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಯಾರಿಗೆ ಡಯಾಬಿಟಿಸ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ, ದಪ್ಪ ಇರೋರಿಗೆ, ಯಾವಾಗಲೂ ಕೂತೇ ಇರ್ತಾರೆ, ಆಕ್ಟಿವಿಟಿ ಏನೂ ಇಲ್ಲ ಅನ್ನೋರಿಗೆ, ಇನ್ನು ಕೆಲವರಿಗೆ BP ಇದ್ದು ಕೊಲೆಸ್ಟ್ರಾಲ್ ಇದ್ರು ಅವರಿಗೂ ಕೂಡ ಡಯಾಬಿಟಿಸ್ ಬರೋ ರಿಸ್ಕು ಜಾಸ್ತಿ ಇರುತ್ತೆ. ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಏಷ್ಯನ್ಸಿಗೆ ಇಲ್ಲ ಅಂತ ಹೇಳಿದ್ರು ಕೂಡ ರಿಸ್ಕು ಜಾಸ್ತಿ ಇರುತ್ತೆ. ಯಾರಿಗೆ ಹೊಟ್ಟೆ ಹತ್ರ ದಪ್ಪ ಇರುತ್ತೆ ಅಂದರೆ ಇದೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಅಂತ, ಅವರು ಕೂಡ ವೇಟ್ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇದ್ರೂ ಕೂಡ ಡಯಾಬಿಟಿಸ್ ಬರೋ ರಿಸ್ಕು ಜಾಸ್ತಿ. ಸೊ ಇಂಥವರು ಡಯಾಬಿಟಿಸ್ನ ಸ್ಕ್ರೀನ್ ಮಾಡ್ಕೋತಾ ಇರಬೇಕು, ಬಂದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕು, ಲೈಫ್ ಸ್ಟೈಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಡಾಕ್ಟರ್ ಕಾನವಿ ಅವರೇ, ಈಗ ಎಷ್ಟು ವರ್ಷಕ್ಕೊಮ್ಮೆ ಅಥವಾ ಎಷ್ಟು ಫ್ರೀಕ್ವೆಂಟ್ ಆಗಿ ಟೆಸ್ಟ್ ಮಾಡಿಸ್ಬೇಕು ಅನ್ನೋದು ಗೊತ್ತಾಯ್ತು, ಬಟ್ ಪರ್ಟಿಕ್ಯುಲರ್ ಟೆಸ್ಟ್ ಅಂತ ಇದ್ದಾಗ ಜನರಲ್ ಆಗಿ ಜನ ಏನ್ ಮಾಡ್ತಾರೆ, ಶುಗರ್ ಟೆಸ್ಟ್, ಬೇಸಿಕ್ ಐಡಿಯಾ ಇರೋದಿಲ್ಲ ಅವ್ರಿಗೆ ಯಾವ ಟೆಸ್ಟ್ ಮಾಡಿಸ್ಬೇಕು, ಯಾವಾಗ ಹೋಗಿ ಟೆಸ್ಟ್ ಮಾಡಿಸ್ಬೇಕು, ಅಂಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ವಾಟ್ ಆರ್ ದ ಪ್ರಿಪ್ರೇಷನ್ಸ್ ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್. ಸೊ ಡಯಾಬಿಟೀಸ್ನ ನಾವು ಡಯಾಗ್ನೋಸ್ ಮಾಡೋಕ್ಕೆ ಅಥವಾ ನಿರ್ಣಯ ಮಾಡೋಕ್ಕೆ ಮೇನ್ಲಿ 3 ಮೊಡ್ಯಾಲಿಟೀಸ್ ಇದೆ. ಒಂದು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಲೆವೆಲ್ಸು ಅಂತ ಅಂದರೆ ಖಾಲಿ ಹೊಟ್ಟೆನಲ್ಲಿ ಶುಗರ್ನ ಪರೀಕ್ಷೆ ಮಾಡೋದು. ಇನ್ನೊಂದು 2 hours ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಲೆವೆಲ್ಸು, ಅಂದರೆ ತಿಂಡಿ ಅಥವಾ ಊಟ ಆಗಿ 2 ಗಂಟೆ ನಂತರ ಪರೀಕ್ಷೆ ಮಾಡೋದು. ಇನ್ನೊಂದು HbA1c ಅಂತ ಅಂದರೆ 3 ತಿಂಗಳು ಆವ್ರೇಜ್ ಶುಗರ್ಸು. ಸೊ ಇದರಲ್ಲಿ ಖಾಲಿ ಹೊಟ್ಟೆನಲ್ಲಿ ಶುಗರ್ ಲೆವೆಲ್ ಏನಾದ್ರು ಲೆಸ್ ದೆನ್ 100 ಅಂತ ಅಂದರೆ ಇದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಿಟ್ವೀನ್ 100 to 125 ಇಸ್ ಕನ್ಸಿಡರ್ಡ್ ಆಸ್ ಪ್ರೀ ಡಯಾಬಿಟೀಸ್, ಅಂದರೆ ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್ ಅಂತ ನಾವು ಹೇಳ್ತೀವಿ, ಬಾರ್ಡರ್ ಲೈನ್ ಶುಗರ್ಸ್ ಅಂತ ನಾವು ಹೇಳ್ಬೋದು. ಸೊ ಮೋರ್ ದೆನ್ 126 ಇದ್ರೆ ಇದಕ್ಕೆ ನಾವು ಡಯಾಬಿಟೀಸ್ ಅಂತ ನಿರ್ಣಯ ಮಾಡ್ತೀವಿ. ಸೊ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಏನಾದ್ರು ಲೆಸ್ ದೆನ್ 140 ಇದ್ರೆ ಇಟ್ ಇಸ್ ಕನ್ಸಿಡರ್ ಟು ಬಿ ನಾರ್ಮಲ್. 140 to 200 ಅಗೇನ್ ಬಾರ್ಡರ್ ಲೈನ್. ಮೋರ್ ದೆನ್ ಆರ್ ಈಕ್ವಲ್ ಟು 200 ಅಂದ್ರೆ 200ಗಿಂತ ಜಾಸ್ತಿ ಇದ್ರೆ ಇದು ಡಯಾಬಿಟೀಸ್ ಅಂತ ನಾವು ನಿರ್ಣಯ ಮಾಡ್ಬೋದು. ಅದಲ್ಲದೆ HbA1c ಕೂಡ ತುಂಬಾ ಇಂಪಾರ್ಟೆಂಟ್ ಟೆಸ್ಟ್. ಸೊ ಇದು ನಮ್ದು 3 months ಆವ್ರೇಜ್ ಶುಗರ್ನ ತಿಳಿಸುತ್ತೆ. ಸೊ ಲೆಸ್ ದೆನ್ 5.7 ಇಸ್ ಕನ್ಸಿಡರ್ಡ್, 5.6 ಇಸ್ ಕನ್ಸಿಡರ್ಡ್ ಟು ಬಿ ನಾರ್ಮಲ್, 5.7 to 6.4 ಇಸ್ ಕನ್ಸಿಡರ್ಡ್ ಟು ಬಿ ಪ್ರೀ ಡಯಾಬಿಟೀಸ್, ಅಂಡ್ ಮೋರ್ ದೆನ್ ಆರ್ ಈಕ್ವಲ್ ಟು 6.5 ಇಸ್ ಕನ್ಸಿಡರ್ಡ್ ಟು ಬಿ ಡಯಾಬಿಟೀಸ್ ಅಂತ ನಾವು ಹೇಳ್ಬೋದು. ಅಂಡ್ ಯೂರಿನ್ ಮೈಕ್ರೋ ಆಲ್ಬ್ಯೂಮಿನ್ ಅಂತ ಅಂದ್ರೆ ಇಟ್ಸ್ ಅ ವೆರಿ ಅರ್ಲಿ ಮಾರ್ಕರ್ ಫಾರ್ ಕಿಡ್ನಿ ಫಂಕ್ಷನ್ಸ್. ಸೊ ಅದು ಕೂಡ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಅಲಾಂಗ್ ವಿತ್ ದಿಸ್ ಬ್ಲಡ್ ಟೆಸ್ಟ್ ಜೊತೆ ಕಣ್ಣಿನ ಪರೀಕ್ಷೆನೂ ಕೂಡ ಮಾಡಬೇಕಾಗುತ್ತೆ ಶುಗರ್ ಇರೋರು ವರ್ಷಕ್ಕೆ ಒಂದ್ಸತಿ. ಅಂಡ್ ಅಲಾಂಗ್ ವಿತ್ ದಟ್ ECG, ಇಕೋ ಮತ್ತೆ TMT ಪ್ಲಸ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ನ ಮೀಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಮಾನಸ ಅವರೇ, ಈಗ ಕೆಲವರು ಏನ್ ಮಾಡ್ತಾರೆ, ಡಯಾಬಿಟಿಸ್ ಇದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋ ಗೋಜಿಗೂ ಕೂಡ ಹೋಗೋತಿಲ್ಲ. ಬಿಕಾಸ್ ಡಾಕ್ಟರ್ ಹತ್ರ ಹೋದ್ರೆ ಏನಾದ್ರೂ ಇದೆ ಅಂತ ಹೇಳ್ಬಿಡ್ತಾರೆ, ಆಮೇಲೆ ಐ ಹ್ಯಾವ್ ಟು ಫಾಲೋ ದ ಟ್ರೀಟ್ಮೆಂಟ್ ಆರ್ ಕೆಲವೊಂದು ಹ್ಯಾಬಿಟ್ಸ್ ನ ಬಿಡಬೇಕಾಗತ್ತೆ, ಈ ರೀತಿ ಕೂಡ ಯೋಚನೆ ಮಾಡ್ತಾರೆ. ಸೊ ಇಫ್ ಅನ್ಟ್ರೀಟೆಡ್ ಆರ್ ಅನ್ಡಯಾಗ್ನಾಸ್ಡ್ ಏನಾಗಬಹುದು ಅಂತ ಡಾಕ್ಟರ್? ಓಕೆ, ಸೊ ಜನರಲಿ ನಾನು ಲಾಸ್ಟ್ ಪ್ರಶ್ನೆ ಕೇಳಿದಾಗ ಹೇಳಿದೆ ಡಯಾಬಿಟಿಸ್ ಒಂದು ಎಸಿಂಪ್ಟಮ್ಯಾಟಿಕ್ ತೊಂದರೆ, ಗೊತ್ತಾಗಲ್ಲ ಜನಕ್ಕೆ. ಸೊ ಏನೋ ಒಂದು ಟೆಸ್ಟ್ ಮಾಡಿಸ್ತಾರೆ, ಶುಗರ್ GRBS ತುಂಬ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ನೋಡಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಅವ್ರು ಹೇಳ್ತಾರೆ ಮ್ಯಾಮ್ ನನಗೇನು ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಯಾಕೆ ಟ್ರೀಟ್ಮೆಂಟ್ ತಗೋಬೇಕಂತ. ಸೊ ಅವಾಗ ನಾವು ಏನು ಹೇಳ್ತೀವಿ ಅಂತಂದರೆ ಡಯಾಬಿಟಿಸ್ ಸಿಂಪ್ಟಮ್ಸ್ ಇಲ್ಲದೆ ಇರಬಹುದು, ಬಟ್ ಅದರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್, ಆಸ್ ಐ ಪ್ರೀವಿಯಸ್ಲಿ ಮೆನ್ಷನ್, ಡಯಾಬಿಟಿಸ್ ಇಸ್ ಅ ಸೈಲೆಂಟ್ ಕಿಲ್ಲರ್. ಯಾಕೆ ಅಂತಂದರೆ
ಅದು ಸಿಂಪ್ಟಮ್ಸ್ ಇನಿಷಿಯಲಿ ಮಾಡಲ್ಲ, ಬಟ್ ಸಿಂಪ್ಟಮ್ಸ್ ಬರೋ ಟೈಮಲ್ಲಿ ತುಂಬ ಆರ್ಗನ್ಸ್ ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ. ಸೊ ನಾವು ಡಯಾಬಿಟಿಸ್ ಕಾಂಪ್ಲಿಕೇಶನ್ 2 ಥರ ಡಿವೈಡ್ ಮಾಡ್ತೇವೆ. ಏನು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂದರೆ ಚಿಕ್ಕ ಚಿಕ್ಕ ರಕ್ತನಾಳಗಳ ಅಫೆಕ್ಟ್ ಆಗಿರುವಂಥ ಕಾಂಪ್ಲಿಕೇಶನ್. ಅದರಲ್ಲಿ ಒಂದು ಕಣ್ಣಿನ ತೊಂದರೆ. ಸೊ ಡಯಾಬಿಟಿಸ್ ಇಸ್ ಒನ್ ಆಫ್ ದ ವೆರಿ ಲೀಡಿಂಗ್ ಕಾಸ್ ಆಫ್ ಬ್ಲೈಂಡ್ನೆಸ್. ಸೊ ಅದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಏನು ಹೇಳ್ತೇವೆ. ಸೊ ಅದಾಗಬಹುದು. ಇಲ್ಲ ಅಂತಂದ್ರೆ ಕಿಡ್ನಿ ಸಮಸ್ಯೆಗಳು. ಸೊ ಅಗೇನ್ ಡಯಾಬಿಟಿಸ್ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ ಕಿಡ್ನಿ ಫೇಲ್ಯೂರ್. ಪೇಷಂಟ್ ಡಯಾಲಿಸಿಸ್ ಮೇಲೆ ಇರ್ತಾರೆ. ಸೊ ಇದಕ್ಕೆ ನಾವು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೇವೆ. ಇನ್ನ ಅಂದ್ರೆ ಕಾಲಲ್ಲಿ ಜೋಮ್ ಆಗ್ಬೋದು, ಕಾಲಲ್ಲಿ ಉರಿ ಬರ್ಬೋದು, ಇಲ್ಲ ಅಂತಂದ್ರೆ ಕಾಲಲ್ಲಿ ಸ್ಪರ್ಶ ಕಡಿಮೆ ಆಗಿರ್ಬೋದು, ಅದರಿಂದ ಕಾಲಲ್ಲಿ ಗಾಯ ಆಗಬಹುದು, ಇನ್ಫೆಕ್ಷನ್ಸ್ ಆಗ್ಬೋದು, ಅಂಡ್ ಲೇಟರ್ ಆನ್ ಆಂಪ್ಯುಟೇಷನ್ಸ್ ಏನಂತೀವಿ, ಕಾಲ್ ತೆಗಿಬೇಕಾಗೋ ಸಂದರ್ಭ ಬರುತ್ತೆ. ಸೊ ಇದೆಲ್ಲಾನು ಡಯಾಬಿಟಿಕ್ ನ್ಯೂರೋಪತಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್. ಸೊ ಈ 3 ಏನಂದ್ರೆ ಡಯಾಬಿಟಿಸ್ ರಿಲೇಟೆಡ್ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಹಾಗೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಏನಂದ್ರೆ ಇವಾಗ ಹಾರ್ಟ್ಗೆ ಹೋಗೋ ರಕ್ತನಾಳ ಏನಾದರೂ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೇವೆ. ಇಲ್ಲ ರಕ್ತ ಸಂಚಾರ ಬ್ರೈನ್ಗೆ ಕಡಿಮೆ ಆದರೆ ಸ್ಟ್ರೋಕ್ ಅಂತ ಹೇಳ್ತೇವೆ. ಹಾಗೆ ರಕ್ತ ಸಂಚಾರ ಕಾಲ್ಗಳಿಗೆ ಕಮ್ಮಿ ಆದರೆ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಪ್ರಾಬ್ಲಮ್ಸು ಅನ್ಕಂಟ್ರೋಲ್ ಡಯಾಬಿಟಿಸ್ ಫಾರ್ ಲಾಂಗ್ ಟೈಮ್ ಕಾಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾಕೆ ಇಷ್ಟು ಇನ್ಸಿಸ್ಟ್ ಮಾಡ್ತೀವಿ, ಬೇಗ ಗೊತ್ತಾಗ್ಲಿ ನಿಮಗೆ, ಡಯಾಗ್ನೋಸಿಸ್ ಬೇಗ ಆಗಲಿ, ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಳ್ಳಿ. ಹಾಗಾಗಿ ಈ ಕಾಂಪ್ಲಿಕೇಶನ್ಸ್ಗಳನ್ನ ತಡೆಗಟ್ಟಬಹುದು. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರೀಟ್ಮೆಂಟ್, ಅರ್ಲಿ ಟ್ರೀಟ್ಮೆಂಟ್. ಎಸ್ ಡಾಕ್ಟರ್ ಅನುಷಾ ಅವರೇ, ಈಗ ಸ್ಟ್ರೆಸ್ ಅನ್ನೋದು ಇಟ್ಸ್ ಅ ಪಾತ್ ಟು ಮೆನಿ ಡಿಸೀಸ್. ಹೆಲ್ತನ್ನೇ ಹಾಳು ಮಾಡ್ತಾ ಇದೆ, ಅದು ಇತ್ತೀಚಿನ ದಿನಗಳು ಹೆಚ್ಚು. ಸೊ ಡಯಾಬಿಟಿಸ್ ವಿಚಾರಕ್ಕೆ ಬಂದಾಗ ಸ್ಟ್ರೆಸ್ ಇಂದ ಕೂಡ ಡಯಾಬಿಟಿಸ್ ಆಗತ್ತಾ ಡಾಕ್ಟರ್? ಹೌದು. ಇವಾಗ ತುಂಬ ಜನ ಯಂಗ್ ಪೇಷಂಟ್ಸು ನನ್ನ ಹತ್ರ ಬಂದಾಗ ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಇದ್ರೂ ಕೂಡ ಡಯಾಬಿಟಿಸ್ ಬರುತ್ತೆ. ಸೊ ಅವರಲ್ಲಿ ತುಂಬ ಕಾಮನ್ ಆಗಿ ನಾನು ಕೇಳಿರೋದು ಅಂದರೆ ತುಂಬ ಸ್ಟ್ರೆಸ್ ಆಗಿದೆ, ನನಗೆ ಏನೋ ತುಂಬ ಕೆಲಸದಿಂದ ಸ್ಟ್ರೆಸ್ ಆಗಿದೆ, ಇಲ್ಲ ಪರ್ಸ್ನಲ್ ಲೈಫಿಂದ ಸ್ಟ್ರೆಸ್ ಆಗಿದೆ ಅಂತ. ಸ್ಟ್ರೆಸ್ ಹೇಗೆ ಕಾಸ್ ಮಾಡುತ್ತೆ ಅಂತ ಹೇಳಿದ್ರೆ, ಸ್ಟ್ರೆಸ್ಸು ತುಂಬ ಇದೆ, ಎಸ್ಪೆಷಲಿ ತುಂಬ ದಿನದಿಂದ ಇದ್ದರೆ ಕೆಲವು ಹಾರ್ಮೋನ್ಸ್, ಕಾರ್ಟಿಸಾಲ್, ಅಡ್ರಿನಲ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಜಾಸ್ತಿ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಲಿ ಅಥವಾ ಬಾಡಿಲಿ ಲಿವರಿಂದ ಗ್ಲೂಕೋಸ್ ಪ್ರೊಡಕ್ಷನ್ ಆಗಲಿ ಜಾಸ್ತಿ ಆಗುತ್ತೆ. ಸೊ ಅಷ್ಟೇ ಅಲ್ಲದೆ ಯಾವಾಗ ಸ್ಟ್ರೆಸ್ ಇರುತ್ತೆ, ಮನುಷ್ಯ ಕರೆಕ್ಟಾಗಿ ನಿದ್ದೆ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಊಟ ಇಷ್ಟ ಬಂದ ಹಾಗೆ ಮಾಡ್ತಾರೆ. ಸ್ಟ್ರೆಸ್ ಈಟಿಂಗ್ ಅಂತ ಕೇಳಿರ್ಬೋದು ನೀವು. ಸೊ ಅವರು ಜಾಸ್ತಿ ತಿನ್ನೋದಾಗಲಿ, ಸ್ವೀಟ್ಸ್ ತಿನ್ನೋದಾಗಲಿ, ಅದ್ರ ಜೊತೆ ಸ್ಟ್ರೆಸ್ ಇದ್ದಾಗ ನಿದ್ದೆ ಆಗಿಲ್ಲ ಅಂತ ಹೇಳಿದ್ರೆ ನಿದ್ದೆಯಿಂದ ಅಗೇನ್ ಡಯಾಬಿಟಿಸ್ ಆಗುತ್ತೆ. ಡಯಾಬಿಟಿಸ್ ಇಲ್ದವರಿಗೆ ಸ್ಟ್ರೆಸ್ಸಿಂದ ಡಯಾಬಿಟಿಸ್ ಆಗಬಹುದು. ಹಾಗೆ ಡಯಾಬಿಟಿಸ್ ಇದ್ದವರು ಸ್ಟ್ರೆಸ್ ಆದರೆ ಶುಗರ್ ಫ್ಲಕ್ಚುಯೇಟ್ ಆಗ್ಬೋದು, ಶುಗರ್ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಸ್ಟ್ರೆಸ್ ಡೆಫಿನೆಟ್ಲಿ ಅಫೆಕ್ಟ್ಸ್ ಡಯಾಬಿಟಿಸ್. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಮೇಂಟೈನ್ ಡಯಾಬಿಟಿಸ್. ಸ್ಟ್ರೆಸ್ ಅಂದರೆ ಇವಾಗ ನಿಮಗೆ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ, ಅದು ಇನ್ಎವಿಟಬಲ್ ಅನಿಸುತ್ತೆ. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಅದು ಇಂಪಾರ್ಟೆಂಟು. ಯೋಗ, ಮೆಡಿಟೇಷನ್, ಎಕ್ಸಸೈಸ್, ಇದರಿಂದ ನಿಮ್ಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಡಾಕ್ಟರ್ ಕಾನ್ವೆ ಅವರೇ, ಈಗ ಈಗಿನ ಒಂದು ಜನರೇಷನ್ ಅಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಜಿಮ್ಮಿಗೆ ಹೋದ್ರೆ ವರ್ಕೌಟ್ ಮಾಡಿದ್ರೆ ಮಾತ್ರ ನಾವು ಹೆಲ್ದಿಯಾಗಿರೋದು, ಹೆಲ್ದಿಯಾಗಿರ್ಬೇಕು, ಫಿಟ್ ಆಗಿರ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ವರ್ಕೌಟ್ ಇನ್ ಜಿಮ್. ಈ ರೀತಿಯ ಒಂದಷ್ಟು ಆಲೋಚನೆಗಳಿದೆ. ಸೊ ಇಸ್ ಇಟ್ ನೆಸೆಸರಿ ಟು ಗೋ ಟು ಜಿಮ್ ಟು ಸ್ಟೇ ಹೆಲ್ತಿ ಅಂತ ಡಾಕ್ಟರ್? ಸೊ ಇದು ಡೆಫಿನೆಟ್ಲಿ ನಾನು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ಮನೆಯಲ್ಲೇ ಕೂಡ ಎಕ್ಸಸೈಸ್ ಮಾಡಿ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಬೋದು. ಆ್ಯಕ್ಚುಲಿ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಸೈಸ್ ವಿಚ್ ಕ್ಯಾನ್ ಬಿ ಪ್ರಾಕ್ಟಿಸ್ಡ್ ಎಟ್ ಹೋಮ್. ಸೊ ಇವಾಗ ಲೈಕ್ ನಾವೇನು ಹೇಳ್ತೀವಿ ಪೇಷಂಟ್ಸಿಗೆ ಅಂದರೆ ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡ್ಬೋದು. ಲೈಕ್ ಫಾರ್ 1 hour ವಾಟ್ ಎವರ್ ಪ್ಲೀಸಸ್ ದೆಮ್ ಅದನ್ನು ಮಾಡ್ಬೋದು. ಲೈಕ್ ಇಫ್ ದೆ ಲೈಕ್ ಜುಂಬಾ, ಡ್ಯಾನ್ಸಿಂಗ್, ಏರೋಬಿಕ್ಸ್, ಅಲಾಂಗ್ ವಿತ್ ದಟ್ ಸ್ವಿಮ್ಮಿಂಗ್ ಆಗಲಿ, ಟೆನ್ನಿಸ್, ಬ್ಯಾಡ್ಮಿಂಟನ್, ಅವ್ರಿಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ಮಾಡ್ಬೋದು. ಈವನ್ ಗಾರ್ಡನಿಂಗ್ ಇಸ್ ಅ ಫಾರ್ಮ್ ಆಫ್ ಎಕ್ಸಸೈಸ್, ಅದನ್ನು ಕೂಡ ಮಾಡ್ಬೋದು. ಅಥವಾ ವಾಕಿಂಗ್, ರನ್ನಿಂಗ್, ಟ್ರೆಡ್ಮಿಲ್ ಏನಾದರೂ ಸರಿ, ಮನೆಯಲ್ಲಿ ಅವ್ರಿಗೆ ಏನು ಸೂಕ್ತ ಅನ್ಸುತ್ತೋ ಅದನ್ನ ಮಾಡ್ಬೋದು. ಇನ್ಫ್ಯಾಕ್ಟ್ ಒಂದೊಂದ್ಸತಿ ಮನೆಯಿಂದ ಆಚೆ ಹೋಗಕ್ಕಾಗದೇ ಇರ್ಬೋದು, ಲೈಕ್ ಮಳೆಯಿಂದನೋ ಅಥವಾ ಅವ್ರದ್ದು ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಂದನೋ. ಸೊ ಅವಾಗಲೂ ಕೂಡ ಮನೆಯಲ್ಲೇ ಲೈಕ್ ಅವ್ರದ್ದು ಬೇರೆ ಏನಾದ್ರು ಕೆಲಸ ಮಾಡ್ತಾನೆ ಜಸ್ಟ್ ನಿಂತಲ್ಲೇ ನಿಂತು ನಮ್ದು ಕಾಲ್ನ ಹೊಟ್ಟೆ ತನಕ ಮೇಲೆ ಕೆಳಗೆ ಮಾಡಿದ್ರು ಕೂಡ ಇಟ್ಸ್ ಅ ವೆರಿ ಗುಡ್ ಫಾರ್ಮ್ ಆಫ್ ಎಕ್ಸಸೈಸ್. ಇದನ್ನ ಅಟ್ಲೀಸ್ಟ್ 20 to 30 minutes ಮಾಡಿದ್ರು ಕೂಡ ಇಟ್ಸ್ ಅ ಗುಡ್ ಫಾರ್ಮ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಇದು ಅಲ್ಲದೇನೆ ನಾವು ಮನೆಯಲ್ಲಿ ಲೈಕ್ ದೀಸ್ ಆರ್ ಆಲ್ ಕಾಲ್ಡ್ ಕಾರ್ಡಿಯೋ ವರ್ಕೌಟ್ಸ್ ಅಥವಾ ಏರೋಬಿಕ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಇದ್ರ ಜೊತೆ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಕೂಡ ಇಂಪಾರ್ಟೆಂಟ್. ಸೊ ಈ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಮನೆಯಲ್ಲೂ ಕೂಡ ಮಾಡ್ಬೋದು. ಇನ್ಫ್ಯಾಕ್ಟ್ ವಾಟರ್ ಬಾಟಲ್ಸ್ ತಗೊಂಡ್ಬಿಟ್ಟು ಅದಕ್ಕೆ ನೀರು ತುಂಬಿಸ್ಕೊಂಡ್ಬಿಟ್ಟು ಲೈಕ್ ದೇ ಕ್ಯಾನ್ ಯೂಸ್ ಇಟ್ ಲೈಕ್ ಡಂಬಲ್ಸ್ ತರ ಯೂಸ್ ಮಾಡ್ಬೋದು. ಈವನ್ ಪುಷಪ್ಸ್ ಕ್ಯಾನ್ ಬಿ ಡನ್ ಅಟ್ ಹೋಮ್. ವಾಲ್ ಪುಷಪ್ಸ್ ಎಕ್ಸಸೈಸ್ ಕೂಡ ಮಾಡ್ಬೋದು. ಆಮೇಲೆ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಅಂತ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡಿ ಮನೆಯಲ್ಲೇ ಎಕ್ಸಸೈಸ್ ಮಾಡ್ಬೋದು. ಇದು ಅಲ್ಲದೆ
ಅದಲ್ದೇನೆ BBMP ಪಾರ್ಕ್ಸ್ ಅಲ್ಲೂ ಕೂಡ ನಮಗೆ ಗೊತ್ತಿದೆ ಎಷ್ಟೊಂದ್ ತರದ್ದು ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಕೂಡ ಎಕ್ಸರ್ಸೈಸ್ ಮಾಡ್ಬೋದು. ಸೊ ಜಿಮ್ಮಿಗೆ ಹೋಗ್ಲೇಬೇಕು ಅಂತ ಏನಿಲ್ಲ, ಸೊ ಮನೆಯಲ್ಲೂ ಕೂಡ ಇದ್ಕೊಂಡು ಎಕ್ಸರ್ಸೈಸ್ ಮಾಡ್ಬೋದು. ಅದಲ್ದೇನೆ ಸುಮಾರು ಜನ ಪೇಷಂಟ್ಸ್ ಕೇಳ್ತಾರೆ, ನಮಗೆ ವರ್ಕ್ ಇರುತ್ತೆ, ಟೈಮ್ ಆಗ್ತಾ ಇಲ್ಲ ಎಕ್ಸರ್ಸೈಸ್ ಮಾಡಕ್ಕೆ, ಮನೆಯಲ್ಲೂ ಕೂಡ ಆಗ್ತಾ ಇಲ್ಲ ಅಂತ. ಸೊ ಅಂತವ್ರಿಗೆ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ, ಲೈಕ್ ಆಫೀಸಿಗೆ ಹೋಗ್ಬೇಕಾದ್ರೆ 1 to 2 ಸ್ಟಾಪ್ಸ್ ಮುಂಚೆನೆ ಇಳ್ಕೊಬಹುದು ಕ್ಯಾಬ್ ಇಂದ, ಸೊ ದಟ್ ರೆಸ್ಟ್ ಆಫ್ ದ ಟೈಮ್ ದೇ ಕ್ಯಾನ್ ವಾಕ್. ಸೊ ಇನ್ನೊಂದೇನಂತ ಅಂದ್ರೆ ಲಿಫ್ಟ್ ತಗೊಳ್ಳೋ ಬದಲು ಸ್ಟೇರ್ಸ್ ತಗೊಳ್ಳೋದು. ಸೊ ಅದಕ್ಕೆ ಪ್ಲಸ್ ಅಲಾಂಗ್ ವಿತ್ ದಟ್ ಊಟ ಸ್ವಲ್ಪ ಬೇಗ ಮುಗಿಸ್ಕೊಂಡ್ಬಿಟ್ಟು ರಿಮೈನಿಂಗ್ ಟೈಮ್ ಏನಿರುತ್ತೆ ಲಂಚ್ ಬ್ರೇಕ್ ಅಲ್ಲಿ ಆಫೀಸಲ್ಲೇ ಅಲ್ಲೇ ವಾಕಿಂಗ್ ಮಾಡೋದು. ಸೊ ಇದೆಲ್ಲ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಅಟ್ ಲೀಸ್ಟ್ ಅಬೌಟ್ 10,000 to 15,000 ಸ್ಟೆಪ್ಸ್ ಪರ್ ಡೇ ಲಾಗ್ ಮಾಡಿದ್ರೆ ಪೇಷಂಟ್ಸ್ ವಿತ್ ಆಪ್ಸ್ ಲೈಕ್ ಗೂಗಲ್ ಫಿಟ್ ಆಪ್, ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಸ್ ಇರುತ್ತೆ, ಅದರಲ್ಲೂ ಕೂಡ ಆಪ್ಸ್ನ ಯೂಸ್ ಮಾಡಿ ಮಾಡ್ಬೋದು. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಮಾನ್ಸಾ ಅವರೇ, ಈಗ ಅನ್ಹೆಲ್ದಿ ಹ್ಯಾಬಿಟ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಒನ್ ಆಫ್ ದ ಮೇನ್ ಕಾಸ್ ಅಂದ್ರೆ ಆರ್ ಈಟಿಂಗ್ ಹ್ಯಾಬಿಟ್ಸ್. ಫುಡ್ ಕೂಡ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಅನ್ನ ತರ್ತಾ ಇದೆ ಅಂಡ್ ಡಯಾಬಿಟಿಸ್ನ ಕೂಡ ಹೆಚ್ಚು ಮಾಡುವಲ್ಲಿ ಫುಡ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಡಾಕ್ಟರ್. ಸೊ ಯಾವ ರೀತಿಯ ಈ ಫುಡ್ ಹ್ಯಾಬಿಟ್ಸು ಡಯಾಬಿಟಿಸ್ ಆಗ್ತಾ ಇದೆ ಅದರಿಂದ ಅಂತ? ಆಕ್ಚುಲಿ ವೆರಿ ಕಾಮನ್ ಕ್ವೆಶ್ಚನ್ ನಮ್ಮ ಡೇ ಟು ಡೇ ಕ್ಲಿನಿಕಲ್ಲಿ. ದಿಸ್ ಇಸ್ ದ ಕಾಮನೆಸ್ಟ್ ಕ್ವೆಶ್ಚನ್, ಮ್ಯಾಮ್ ಏನ್ ತಿನ್ಬೇಕು, ಇಲ್ಲ ಏನ್ ತಿಂದ್ರೆ ಡಯಾಬಿಟಿಸ್ ಬರುತ್ತೆ ಅಂತ. ಸೊ ಫಸ್ಟ್ ಏನ್ ತಿಂದ್ರೆ ಡಯಾಬಿಟಿಸ್ ರಿಸ್ಕ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಮೋಸ್ಟ್ಲಿ ಇವಾಗ ಶುಗರಿ ಡ್ರಿಂಕ್ಸ್ ಅಂತ ನಾವೇನ್ ಹೇಳ್ತೇವೆ, ಇಲ್ಲ ತುಂಬಾ ಜಾಸ್ತಿ ಕರ್ದದ ಪದಾರ್ಥ, ಇಲ್ಲ ಅಂದ್ರೆ ಬೇಕರಿ ಐಟಮ್ಸ್ ಇರ್ಬೋದು, ಇಲ್ಲ ತುಂಬಾ ಸ್ವೀಟ್ ಇರುವಂತ ಆಹಾರಗಳಾಗಿರಬಹುದು, ಇಲ್ಲ ಮನೇಲಿ ಉಪಯೋಗಿಸೋದು ತುಂಬಾ ರಿಫೈನ್ಡ್ ಫ್ಲೋರ್ ನಾವೇನ್ ಹೇಳ್ತೀವಿ, ರಿಫೈನ್ಡ್ ಹಿಟ್ಟುಗಳು ಏನ್ ಯೂಸ್ ಮಾಡ್ತೇವೆ, ಎಕ್ಸಾಂಪಲ್ ಮೈದಾ ಇರಬಹುದು, ಇಲ್ಲಾಂದ್ರೆ ಪ್ರಿಡಾಮಿನೆಂಟ್ಲಿ ವೈಟ್ ರೈಸ್ ನಾವೇನ್ ಹೇಳ್ತೇವೆ. ಸೊ ಎನಿಥಿಂಗ್ ರಿಫೈನ್ಡ್ ಇರೋದು, ಇವೆಲ್ಲ ಕಾರಣಗಳಾಗುತ್ತೆ ಡಯಾಬಿಟಿಸ್ ರಿಸ್ಕ್ ಆಗಲಿ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾವೇನ್ ಹೇಳ್ತೇವೆ, ಇದ್ರ ರಿಸ್ಕ್ ಜಾಸ್ತಿ ಮಾಡುತ್ತೆ. ಸೊ ಪೇಷಂಟ್ಸ್ ಕೇಳ್ತಾರೆ, ಮ್ಯಾಮ್ ಬರೀ ಯಾವಾಗ್ಲೂ ಏನ್ ತಿನ್ಬೇಡಿ ಅಂತ ಹೇಳ್ತೀರಾ, ಸೊ ಏನ್ ತಿನ್ಬೇಕು ಅದು ಮೋರ್ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಸೊ ಅವಾಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಪ್ರಿಫರ್ ಏನು ಹೈ ಫೈಬರ್ ಫುಡ್. ಸೊ ಹೈ ಫೈಬರ್ ಅಂತಂದ್ರೆ ನಮಗೆ ಡೇ ಟು ಡೇ ಏನೇನು ಸಿಗುತ್ತೆ, ಫ್ರೆಶ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಇಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಸ್ಪ್ರೌಟ್ಸ್ ಆಗಿರಬಹುದು, ಇಲ್ಲ ಇವಾಗ ಅಕ್ಕಿಯಲ್ಲೇನೆ ಸ್ವಲ್ಪ ಬ್ರೌನ್ ರೈಸ್ ಇರಬಹುದು, ಇಲ್ಲ ಅಂದ್ರೆ ಮಲ್ಟಿಗ್ರೇನ್ ಆಟ ಇರಬಹುದು. ಸೊ ಇದೆಲ್ಲ ಮಚ್ ಪ್ರಿಫರ್ಡ್ ಓವರ್ ದ ರಿಫೈನ್ಡ್ ಒನ್ಸ್. ಸೊ ನಾವು ನಮ್ಮ ಪೇಷಂಟ್ಗಳಿಗೆ ಏನು ಹೇಳ್ತೇವೆ ಅಂತಂದ್ರೆ, ಸೊ ಜನರಲಿ ನೀವೇನು ಊಟ ಮಾಡ್ತಿರಲ್ಲ ಆ ಪ್ಲೇಟಲ್ಲಿ ಅರ್ಧ ಪ್ಲೇಟಲ್ಲಿ ನೀವು ಹಸಿ ತರಕಾರಿಗಳು ಹಾಕೊಳ್ಳಿ. ಸೊ ದಟ್ ಇಸ್ ಯೋರ್ ಫೈಬರ್ ರಿಚ್ ಡಯಟ್. ಸೊ ಫಸ್ಟ್ ನೀವು ಹಸಿ ತರಕಾರಿಗಳನ್ನ ತಿನ್ಬಿಡಿ. ಅದಾದ್ಮೇಲೆ ನಿಮ್ದು ಏನ್ ತಿಂಡಿ ಇದೆಯೋ, ಇಲ್ಲ ಮಧ್ಯಾಹ್ನ ಊಟ ಇದೆಯೋ, ರಾತ್ರಿ ಊಟ ಇದೆಯೋ ಅದನ್ನ ತಿನ್ನಿ. ಸೊ ಇದರಿಂದ ಏನಂದ್ರೆ, ಒಂದು ನೀವು ಏನ್ ಕಾರ್ಬೋಹೈಡ್ರೇಟ್ ಅಂತ ನಾವೇನ್ ಹೇಳ್ತೇವೆ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ ತಿನ್ನೋದು. ಅದಾದ್ಮೇಲೆ ಇದರಿಂದ ಏನು ಶುಗರ್ ಸ್ಪೈಕ್ ಆಗುತ್ತೆ ಅಲ್ಲ, ಈ ತರ ಫಾಲೋ ಮಾಡೋದ್ರಿಂದ ಆ ಶುಗರ್ ಸ್ಪೈಕ್ ಕೂಡ ಕಡಿಮೆ ಆಗುತ್ತೆ. ಸೊ ಶುಗರ್ ಸ್ಪೈಕ್ ಕಡಿಮೆ ಆಗೋದ್ರಿಂದ ಡಯಾಬಿಟಿಸ್ ರಿಸ್ಕ್ ಕೂಡ ಪ್ರಿವೆಂಟ್ ಮಾಡಬಹುದು. ಅಂಡ್ ಡಯಾಬಿಟಿಸ್ ಇರೋರ್ಗೂ ಸಹ ಡಯಾಬಿಟಿಸ್ ಕಂಟ್ರೋಲ್ ಬೇಗ ಬರುತ್ತೆ. ಸೊ ದ ಕೀ ಡಯಟ್, ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಆಗಲಿ ಡಯಾಬಿಟಿಸ್ ಬಂದಾಗ್ಲಿನು, ಸೊ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಮಲ್ಟಿಗ್ರೇನ್ ಒನ್ ಫೈಬರ್ ರಿಚ್ ಡಯಟ್ ಇಸ್ ಅ ಕೀ ಟು ಪ್ರಿವೆಂಟ್ ಡಯಾಬಿಟೀಸ್. ಎಸ್ ಡಾಕ್ಟರ್. ಡಾಕ್ಟರ್ ಅನುಷಾ ಅವರೇ, ಈಗ ಟೆಕ್ನಾಲಜೀಸ್ ಎವ್ರಿವೇರ್, ಎಲ್ಲ ಆಸ್ಪೆಕ್ಟಲ್ಲೂ ಟೆಕ್ನಾಲಜಿಯನ್ನು ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಸೊ ಟು ಪ್ರಿವೆಂಟ್ ಡಯಾಬಿಟಿಸ್ ಟೆಕ್ನಾಲಜಿ ಹೇಗೆ ಹೆಲ್ಪ್ ಮಾಡ್ತದೆ ಡಾಕ್ಟರ್? ಸೊ ಟೆಕ್ನಾಲಜಿ ಅಂತ ಬಂದಾಗ ಹೇಗೆ ಯೂಸ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟು. ಸೊ ಮಿಸ್ಯೂಸ್ ಕೂಡ ಮಾಡಬಾರ್ದು. ಸೊ ನಾನು ಫಸ್ಟ್ ಮಿಸ್ಯೂಸ್ ಬಗ್ಗೆ ಹೇಳಕ್ ಶುರು ಮಾಡ್ತೀನಿ. ಸೊ ಇವಾಗ ಟೆಕ್ನಾಲಜಿಯಿಂದ ಮೊದಲು ನಾವು ತರಕಾರಿ ತರಕ್ಕಾಗ್ಲಿ, ಸಾಮಾನು ತರಕ್ಕಾಗ್ಲಿ ಅಂಗಡಿಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ತಗೊಂಡ್ ಬರ್ತಾ ಇದ್ವಿ. ಇವಾಗ ಹೇಗಾಗಿದೆ ಅಂದ್ರೆ ಕುತ್ತಲ್ಲೇ ಆರ್ಡರ್ ಮಾಡ್ತೀವಿ. ಇದರಿಂದ ನಮ್ಮ ಮೂವ್ಮೆಂಟ್ಸ್ ಸ್ವಲ್ಪ ಕಡಿಮೆ ಆಗಿದೆ, ಲೈಫು ಸ್ವಲ್ಪ ಸೆಡೆಂಟರಿ ಆಗಿದೆ. ಅಷ್ಟೇ ಅಲ್ಲ, ಈ ಸ್ವಿಗ್ಗೀಸ್ ಜನರಲ್ ಆಗಿ ಎಲ್ಲ ಆರ್ಡರ್ ಮಾಡೋದು ಅವೈಲೇಬಲ್ ಇರೋದ್ರಿಂದ ಮಧ್ಯರಾತ್ರಿ ಇಷ್ಟ ಬಂದಾಗ, ಓಕೆ ನಾನು ಇವಾಗ ಎಕ್ಸ್ಟ್ರಾ ಇದ್ದೀನಿ, ಇನ್ನೇನೋ ತಿನ್ನೋಣ ಅನಿಸ್ತಾ ಇದೆ, ಏನಾದ್ರು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿರಿಯಾನಿ ಅಥವಾ ಏನೋ ಬೇಡ್ದಿದ್ದು ಜಂಕ್ ಫುಡ್ನೆಲ್ಲ ಆರ್ಡರ್ ಮಾಡ್ಕೊಂಡು ತಿಂತಾರೆ. ಸೊ ಇದನ್ನೆಲ್ಲ ಮೊದಲು ಸ್ಟಾಪ್ ಮಾಡಬೇಕು. ಸೊ ಟೆಕ್ನಾಲಜಿನ ಕರೆಕ್ಟಾಗಿ ಯೂಸ್ ಮಾಡಬೇಕು. ಎಲ್ಲಿ ಯಾವ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು. ಹೇಗಪ್ಪ ಹೆಲ್ಪ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಇವಾಗ ಎಷ್ಟೊಂದು ಆ್ಯಪ್ಸು, ವಾಚಸ್ ಎಲ್ಲ ಬಂದಿದೆ. ನಿಮ್ಮ ನಿದ್ದೆ ಟ್ರ್ಯಾಕ್ ಮಾಡುತ್ತೆ, ನೀವೆಷ್ಟು ವಾಟರ್ ಇಂಟೇಕ್ ಮಾಡಿದ್ದೀರಾ, ನಿಮ್ಮ ಸ್ಟೆಪ್ಸ್ ಎಷ್ಟು
ಇಂಟ್ರೆಸ್ಟ್ ಕೌಂಟ್ ಆಗಿದೆ. ಸೊ ದಿನ ಒಂದು ಟಾರ್ಗೆಟ್ ಇಟ್ಕೋಬಹುದು. ಓಕೆ, ನಾನು ಇವತ್ತು ಏನಾದರೂ ಆಗಲಿ 10,000 ಮುಗಿಸ್ತೀನಿ. ಸೊ ಆ ರೀತಿ ಹೆಲ್ಪ್ ಮಾಡಿದ್ರೆ ನೀವು ಸ್ವಲ್ಪ ಆಕ್ಟಿವ್ ಆಗಿರ್ತೀರಾ. ದಿನ ಒಂದು ಟಾರ್ಗೆಟ್ ಅಂತ ಸೆಟ್ ಮಾಡಿದ್ರೆ ನಿಮ್ಮ ಹೆಲ್ತಿ ಲೈಫ್ ಕೂಡ ಸ್ವಲ್ಪ ಹೆಲ್ದಿ ಆಗುತ್ತೆ. ಅಷ್ಟೇ ಅಲ್ಲದೆ ಇವಾಗ ಎಷ್ಟೊಂದು ಕ್ಯಾಲೋರಿ ಕೌಂಟಿಂಗ್ ಎಲ್ಲ ಬಂದಿದೆ ಆ್ಯಪಲ್ಲಿ. ಸೊ ನೀವು ತಿಂತಾ ಇರೋದ್ರಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ, ಸೊ ಯಾವುದು ಬೇಗ ಫಿಲ್ಲಿಂಗು, ಫಾರ್ ಎಕ್ಸಾಂಪಲ್ ಫೈಬರು, ಅದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ. ಸೊ ಆ ಆ್ಯಪ್ನ ನೋಡಿಬಿಟ್ಟು ಕರೆಕ್ಟ್ ಡಯಟನ್ನು ಕೂಡ ಫಾಲೋ ಮಾಡ್ಬೋದು. ಅಷ್ಟೇ ಅಲ್ಲ, ಕೆಲವು ಆ್ಯಪಲ್ಲಿ ರಿಲ್ಯಾಕ್ಸೇಷನ್ನು ಅಥವಾ ಎಕ್ಸಸೈಸ್ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅಂಥ ಆ್ಯಪ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಬೇಕು. ಇನ್ನು ಅಡ್ವಾನ್ಸ್ಡ್ ಅಂತ ಹೇಳಿದ್ರೆ ಇವಾಗ CGMS ಅಂತ ಬಂದಿದೆ, ಅಂದರೆ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟ್ರಿಂಗ್. ಇದನ್ನ ನಾನ್ ಡಯಾಬಿಟಿಕ್ ಕೂಡ ಯೂಸ್ ಮಾಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ, ನಿದ್ದೆ ಬಿಟ್ಟರೆ ಶುಗರ್ಗೆ ಏನು ಎಫೆಕ್ಟ್ ಆಗುತ್ತೆ, ಯಾವ ಫುಡ್ಡಿಂದ ಎಷ್ಟು ಎಫೆಕ್ಟ್ ಆಗುತ್ತೆ, ಅಥವಾ ಸ್ಟ್ರೆಸ್ಸಿಂದ ಶುಗರ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ರೈಟ್ ಆಗಿ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಏನು ಡಾಕ್ಟರ್ ಮಾನಸ ಅವರೇ, ಕೊನೆಯದಾಗಿ ಈಗ ಯಾವುದೇ ರೀತಿಯ ಸಮಸ್ಯೆ ಇದ್ದಾಗ ನಮ್ಮ ಜೊತೆ ನಿಲ್ಲೋದು ಯಾವಾಗಲೂ ಕೂಡ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಸೊ ಡಯಾಬಿಟಿಸ್ ಇದ್ದವರಿಗೆ ಅಥವಾ ಪ್ರಿವೆಂಟ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಡಯಾಬಿಟಿಸ್ ಅಂದಾಗ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಯಾವ ರೀತಿ ಸಹಕಾರ ಮಾಡಬೇಕಾಗತ್ತೆ ಅಂತವ್ರಿಗೆ? ಕರೆಕ್ಟ್. ಫ್ಯಾಮಿಲಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಡಯಾಬಿಟಿಸ್ ಸೋಲೋ ಡಿಸೀಸ್ ಅಲ್ಲ. ಸೊ ಯಾರಿಗೋ ಒಬ್ರಿಗೆ ಡಯಾಬಿಟಿಸ್ ಬಂದಿದೆ, ಅವ್ರದ್ದೊಬ್ರದೇ ತೊಂದರೆ ಆಗಲ್ಲ. ಸೊ ಸುತ್ತಮುತ್ತ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರ ಕೋಆಪರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಇಸ್ ಆ್ಯಕ್ಚುಲಿ ಬೈ ಡೈರೆಕ್ಷನಲ್. ಯಾಕೆ ಆ ಥರ ಹೇಳ್ತೀನಿ ಅಂತಂದರೆ, ಒಂದು ಡಯಾಬಿಟಿಸ್ ಇರೋರಿಗೆ ಇಮೋಷನಲ್ ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ. ಇವಾಗ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡುವಾಗ ಡಯಾಬಿಟಿಸ್ ಇರೋರು ಮಾತ್ರ ಒಂಥರ ಊಟ, ಮಿಕ್ಕಿದವ್ರ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಊಟ ಮಾಡಿದ್ರೆ ಇಟ್ ಇಸ್ ಕೈಂಡ್ ಆಫ್ ಅನ್ ಇಮೋಷನಲ್ ಟ್ರಾಮಾ ಅವರಿಗೆ. ಸೊ ಅದು ಅವ್ರಿಗೆ ಡಯಾಬಿಟಿಸ್ ಇನ್ನೂ ತುಂಬ ದೊಡ್ಡದು ಅಂತ ಅನ್ಸುತ್ತೆ, ಇನ್ನೂ ತುಂಬ ಕಷ್ಟ ಆಗುತ್ತೆ ಆ ಸಿಚುವೇಶನ್ಗೆ ಅಡ್ಜಸ್ಟ್ ಆಗಲಿಕ್ಕೆ. ಸೊ ಅದ್ರ ಬದಲು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸೇಮ್ ಊಟ ಅಳವಡಿಸ್ಕೊಂಡ್ರೆ ಅವ್ರಿಗೂ ಡಯಾಬಿಟಿಸ್ ಇರೋರಿಗೆ ಬೇಜಾರಾಗಲ್ಲ, ಇಲ್ಲಾಂದ್ರೆ ಅವರು ಡಿಫ್ರೆಂಟ್ ಅಂತ ಅನ್ಸಲ್ಲ. ಸೊ ಅದು ಇನ್ನೊಂದು ಆ ಇಮೋಷನಲ್ ಸಪೋರ್ಟ್. ಯಾಕಂದ್ರೆ ಡಯಾಬಿಟಿಸ್ ಡಿಸ್ಟ್ರೆಸ್ ಅಂತ ಏನ್ ಹೇಳ್ತೇವೆ, ಸೊ ಡಯಾಬಿಟಿಸ್ ಇರೋರಿಗೆ ಆ ಡಯಾಬಿಟಿಸ್ ಬಂದಿದೆ ಅನ್ನೋ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಅಸ್ ಡಯಾಬಿಟಿಸ್ ಡಿಸ್ಟ್ರೆಸ್ ಅಂತ. ಸೊ ಅವಾಗ ಈ ಇಮೋಷನಲ್ ಸಪೋರ್ಟ್ ಕೊಟ್ರೆ ಫ್ಯಾಮಿಲಿಯಿಂದ, ಸೊ ಆ ಸ್ಟ್ರೆಸ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ. ಇವಾಗ ಮನೆಯಲ್ಲಿ ಒಬ್ರಿಗೆ ಡಯಾಬಿಟಿಸ್ ಬಂದಿದೆ ಅಂತಂದ್ರೆ ಅವ್ರ ಪೇರೆಂಟ್ಸ್ ಇರ್ಬೋದು, ಅವ್ರ ಸಿಬ್ಲಿಂಗ್ಸ್ ಇರ್ಬೋದು, ಇಲ್ಲ ಅವ್ರ ಚಿಲ್ಡ್ರನ್ ಇರ್ಬೋದು. ಸೊ ಆಲ್ ಆಫ್ ದೆಮ್ ಆರ್ ಎಟ್ ಹೈ ರಿಸ್ಕ್ ಆಫ್ ಡೆವಲಪಿಂಗ್ ಡಯಾಬಿಟಿಸ್. ಸೊ ತುಂಬಾ ಒಬ್ರಿಗೆ ಗೊತ್ತಾಯ್ತು ಅಂತಂದ್ರೆ ಮಿಕ್ಕಿದ ಎಲ್ಲಾ ಫ್ಯಾಮಿಲಿ ಮೆಂಬರ್ಸು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಇನ್ ಟರ್ಮ್ಸ್ ಆಫ್ ಡಯಟ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಅದನ್ನ ಮುಂಚೆಯಿಂದಾನೇ ಫಾಲೋ ಮಾಡ್ತಾ ಇದ್ರೆ ಡಯಾಬಿಟಿಸ್ನ ಪ್ರಿವೆಂಟ್ ಮಾಡ್ಬೋದು. ಸ್ಪೆಷಲಿ ಇವಾಗ ಮಕ್ಕಳು, ಸೊ ದೊಡ್ಡವ್ರು ಏನ್ ಮಾಡ್ತಾರೋ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಸೊ ನೀವು ಮನೇಲಿ ಎಲ್ಲರೂ ಆ ಡಯಟ್ ಇರಲಿ, ಆ ಎಕ್ಸಸೈಸ್ ಇರಲಿ ಫಾಲೋ ಮಾಡ್ತಾ ಇದ್ರೆ ಮಕ್ಕಳು ಕೂಡ ಅದು ತುಂಬಾ ಚಿಕ್ಕ ವಯಸ್ಸಲ್ಲಿ ಅಳವಡಿಸ್ಕೊಳ್ತಾರೆ. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತಂದ್ರೆ, ಇರೆಸ್ಪೆಕ್ಟಿವ್ ಮನೇಲಿ ಯಾರಾದ್ರೂ ಡಯಾಬಿಟಿಸ್ ಅವ್ರು ಇರ್ಲಿ ಇಲ್ಲದೆ ಇರಲಿ, ಫಾಲೋ ಸಮಥಿಂಗ್ ಕಾಲ್ಡ್ ಅಸ್ ಫ್ಯಾಮಿಲಿ ಹೆಲ್ತ್ ಡೇ. ಸೊ ಅಟ್ಲೀಸ್ಟ್ ವೀಕ್ಲಿ ಒಂದಿನ ಸೊ ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡಿ, ಒಳ್ಳೆ ಡಯಟ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ, ಸ್ಪ್ರೌಟ್ಸ್ ತಿನ್ನಿ. ಆ ದಿನ ವಾಕಿಂಗ್ ಹೋಗಿ, ಇಲ್ಲ ಎನಿ ಮ್ಯಾಮ್ ಹೇಳ್ದಾಗೆ ವಾಟ್ ಯು ಲೈಕ್ ಅದನ್ನ ಮಾಡಿ, ಹೊರಗಡೆ ಹೋಗಿ ಆಟ ಆಡಿ, ಸಮ್ ಸಾರ್ಟ್ ಆಫ್ ಫಿಸಿಕಲ್ ಎಕ್ಸರ್ಷನ್ ಮಾಡಿ, ಮನೇಲಿ ಕೂತ್ಕೊಂಡು ಇಮೋಷನಲ್ ಕನೆಕ್ಟ್ ಬೆಳೆಸ್ಕೊಳ್ಳಿ. ಸೊ ಆಲ್ ಆಫ್ ದೀಸ್ ವಿಲ್ ಹೆಲ್ಪ್ ಇನ್ ಪ್ರಿವೆಂಟಿಂಗ್ ಡಯಾಬಿಟಿಸ್ ಇನ್ ಫ್ಯೂಚರ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇತ್ತೀಚಿನ ದಿನಗಳಲ್ಲಿ ಹೇಗೆ ಡಯಾಬಿಟಿಸ್ ಅನ್ನು ಪ್ರಿವೆಂಟ್ ಮಾಡಬೇಕು ಅಂಡ್ ಹೌ ಟು ಮ್ಯಾನೇಜ್ ಡಯಾಬಿಟಿಸ್, ದಟ್ ಟು ಸ್ಪೆಷಲಿ ಇನ್ ಯಂಗ್ಸ್ಟರ್ಸ್ ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮದ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.